ನನಗೆ ಯಾವುದಾದ್ರೂ ತರಕಾರಿ ಇಷ್ಟನೇ ಆಗಲ್ಲ ಅಂದರೆ ಅದು ಈ ಗೋರಿಕಾಯಿನೇ. ಬಟ್ ಇದರಲ್ಲಿ ತುಂಬ ನಾರಿನಂಶ ಇರೋದ್ರಿಂದ ಡೈಜೆಷನ್ಗೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ನಾನು ಯಾವಾಗಾದರೂ ಈ ಗೋರಿಕಾಯಿನ ತಂದಾಗ ಈ ರೀತಿ ಪಲ್ಯನ ಮಾಡ್ಕೊತಾ ಇರ್ತೀನಿ. ರೈಸ್ ಜೊತೆ ಹಾಗೆ ಚಪಾತಿ ಜೊತೆ ಸಹ ಚೆನ್ನಾಗಿರುತ್ತೆ. ನಾರೆಲ್ಲ ತೆಗೆದು ಕಟ್ ಮಾಡಿರೋಂಥ ಗೋರಿಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕೋರ್ಸಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಇನ್ನೊಂದು ಮಿಕ್ಸರ್ ಜಾರಲ್ಲಿ ಹಸಿಮೆಣಸಿನ್ಕಾಯಿ, ಹಸಿ ಕೊಬ್ಬರಿ ಹಾಗೆ ಕೊತ್ತಂಬರಿನ ಹಾಕಿ ಅದನ್ನು ಸಹ ತರತರಿಯಾಗಿ ರುಬ್ಬಿಟ್ಕೊಂಡು ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವನ್ನ ಸಹ ಹಾಕ್ಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕೋರ್ಸಾಗಿ ಗ್ರೈಂಡ್ ಮಾಡಿರೋ ಗೋರಿಕಾಯಿ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಅರಿಶಿನ ಹಾಕಿ ಇದನ್ನು 5-6 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಚಿಕ್ಕ ಗ್ಲಾಸಷ್ಟು ನೀರನ್ನ ಹಾಕಿ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಕೊನೆಯಲ್ಲಿ ರುಬ್ಬಿಟ್ಟಿರೋಂಥ ಮಸಾಲೆನ ಸಹ ಹಾಕ್ಕೊಂಡು ಪ್ಲೇಟೇನು ಮುಚ್ಚಿದಿರ ಹಾಗೆ ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಅಷ್ಟೇ, ಪಲ್ಯ ರೆಡಿ ಆಗೋಗುತ್ತೆ. ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಮಿಸ್ ಮಾಡದೆ ಲೈಕ್ ಮಾಡಿ. ಬಾಯ್.